ಹಾಯ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಬೋಟ್ ನೆಕ್ ಮಾರ್ಕಿಂಗ್ ಹೇಗೆ ಮಾಡೋದು ಮತ್ತೆ ಈ ತರ ಸ್ಯಾರೀಸ್ ಅಲ್ಲಿ ಅಥವಾ ಬ್ಲೌಸ್ ಪೀಸ್ ಅಲ್ಲಿ ಒನ್ ಸೈಡ್ ಬಾರ್ಡರ್ ಕೊಟ್ರೆ ಹೇಗೆ ಮಾಡಬೇಕು. ಈಗ ನೋಡಿ, ಇದು ಒಂದೇ ಸೈಡ್ ಬಾರ್ಡರ್ ಇರೋದು, ಎರಡು ಸೈಡು ಇಲ್ಲ. ಸೊ ಒಂದೇ ಸೈಡ್ ಬಾರ್ಡರ್ ಕೊಟ್ರೆ ಹೇಗೆ ಮಾಡಬೇಕು ವರ್ಕ್ ನಾನು ಅದನ್ನ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದು ಸಿಂಗಲ್ ಸೈಡ್ ಬಾರ್ಡರ್ ಇದೆ. ಸೊ ಸಿಂಗಲ್ ಸೈಡ್ ಬಾರ್ಡರ್ ಇದ್ದಾಗ ನಾನು ಜಸ್ಟ್ ನಿಮಗೆ ರೆಫರೆನ್ಸ್ಗೆ ಹಾಗೇನೆ ಹೇಳ್ತಾ ಇದ್ದೀನಿ. ನಾರ್ಮಲ್ ಆಗಿ ನೀವು ಬ್ಲೌಸ್ ವರ್ಕ್ ಮಾಡ್ತೀನಿ, ಮಾಮೂಲಿ ಬ್ಯಾಕ್ ಯೂನೆಕ್ನ ಇಟ್ಟು ಫ್ರಂಟ್ ಯೂನೆಕ್ನ ಇಟ್ಟು ಅಂದರೆ ಮಾಮೂಲಿ ಸೇಮ್ ಅದೇ ಥರನೇ ಇದನ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಸೇಮ್ ಈ ಬ್ಲೌಸ್ನ ಈ ಥರ ಇಟ್ಟು ಮಾರ್ಕ್ನ ಮಾಡ್ತೀರಾ. ನೆಕ್ಸ್ಟು ಇದು ಮಾರ್ಕ್ ಆದಮೇಲೆ ಇಲ್ಲಿ ಏನು ನೀವು ಸ್ಟ್ರೇಟ್ ಲೈನ್ನ ತಗೊಂಡು ಇದರಿಂದ 1 ಇಂಚ್ ಕೆಳಗಡೆ ಫ್ರಂಟ್ ನೆಕ್ನ ತಗೋತಾ ಇದ್ರಿ, ಅದೇನು ಮಾಡಬೇಕಂದ್ರೆ ಇಲ್ಲಿ ನೀವು ಈ ಥರ ಮಾರ್ಕ್ನ ಮಾಡಾದ್ಮೇಲೆ ಇಲ್ಲಿಗೆ ನಿಮಗೆ ಸ್ಟ್ರೇಟ್ ಲೈನ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದಾಗ ನೀವೇನು ಮಾಡ್ತಾ ಇದ್ರಿ, ಇದರಿಂದ 1 ಇಂಚ್ ಈ ಕಡೆ ತೋರಿಸ್ತೀನಿ, ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಲೆಫ್ಟ್ ಸೈಡ್ ಬರುತ್ತಲ್ವಾ, ಈ ಥರ ಇಟ್ಟು ಇದ್ರ ಸ್ಟ್ರೈಟ್ ಅಂತ ಅಂದರೆ ಇದರಿಂದ 1 ಇಂಚ್ ಕೆಳಗಡೆ ತಗೊಂಡು ಇಲ್ಲಿಗೆ ಈ ಥರ ಫ್ರಂಟ್ ನೆಕ್ನ ಮಾರ್ಕ್ ಮಾಡ್ತಾ ಇದ್ರಿ. ಸೊ ಇದು ಫ್ರಂಟ್ ನೆಕ್ ಆಗ್ತಿತ್ತು. ಬಟ್ ಇಲ್ಲೇನಾಗುತ್ತೆ ಅಂದರೆ ನೀವು ಇಲ್ಲಿ ಫ್ರಂಟ್ ನೆಕ್ನ ಮಾರ್ಕ್ ಮಾಡಾದ್ಮೇಲೆ ಸ್ಲೀವ್ಸ್ಗೆ ಬಟ್ಟೆ ಶಾರ್ಟೇಜ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕಂತ ಅಂದರೆ ಇಲ್ಲಿ ನಿಮಗೆ ನೀವು ನೋಡ್ಬೋದು ಬಟ್ಟೆ ಈ ಕಡೆ ತುಂಬಾ ಮಿಕ್ಕುತ್ತೆ, ಯಾಕಂದರೆ ಇದು ಅಗಲ ಜಾಸ್ತಿ ಇರೋದ್ರಿಂದ ಬಟ್ಟೆ ತುಂಬಾ ಮಿಕ್ಕುತ್ತೆ. ಸೊ 1 ಇಂಚ್ ನೀವೇನು ಕೆಳಗಡೆ ತಗೋತೀರಾ ಅದನ್ನೇ ನೀವು ಅದರಿಂದ 2 ಇಂಚಸ್ ಒಳಗಡೆ ತಗೋಬೇಕು. ಅಂದರೆ ಇಲ್ಲಿ ಸ್ಟ್ರೇಟ್ ಲೈನಿಗೆ 1 ಇಂಚ್, ಇದು ಬ್ಲೌಸ್ ಟು ಸ್ಟ್ರೇಟ್ ಲೈನು, ಇಲ್ಲಿಂದ 1 ಇಂಚ್ ಕೆಳಗಡೆ ತಗೊಂಡು ಫ್ರಂಟ್ ಮಾರ್ಕ್ ಮಾಡ್ತಾ ಇದ್ರಿ. ಬಟ್ ಈ ಥರ ಬಂದಾಗ ಇಲ್ಲಿಂದ 1-2 ಇಂಚ್ ಕೆಳಗಡೆ ತಗೊಂಡು ಇಲ್ಲಿಂದ ಫ್ರಂಟ್ ನೆಕ್ನ ಮಾರ್ಕ್ ಮಾಡ್ಕೋಬೇಕು. ಈ ಥರ ಆಲ್ಮೋಸ್ಟ್ ಎಡ್ಜಿಗೆ ಮಾಡಿ, ಅಂದರೆ ನಿಮಗೆ ಇಲ್ಲಿ ಗ್ಯಾಪು 1-2 ಇಂಚ್ ಇದ್ರೆ ಸಾಕು. ಈ ಎಡ್ಜಲ್ಲಿ ಬಟ್ಟೆ ಕೊನೆಯಲ್ಲಿ 2 ಇಂಚ್ ಇದ್ರೆ ಸಾಕು. ಯಾವಾಗ್ಲೂ ಅಷ್ಟೇ, ನೀವು ನಾರ್ಮಲ್ ಬ್ಲೌಸ್ ಪೀಸಿಗೆ ವರ್ಕ್ ಮಾಡಬೇಕಾದ್ರೂ ಇದ್ರಲ್ಲಿ ವರ್ಕ್ ಮಾಡಬೇಕಾದ್ರೂ ಈ ಎಡ್ಜಲ್ಲಿ ನಿಮಗೆ 2 ಇಂಚ್ ಅವ್ರಿಗೆ ಫೋಲ್ಡಿಂಗ್ ಪಟ್ಟಿ ಕಟ್ಟಕ್ಕೆ ಹೊಲಿಯೋಕ್ಕೆ ನೀವು ಬಿಟ್ಟರೆ ಸಾಕು. ಸೊ ಇಲ್ಲಿ 2 ಇಂಚ್ ಬಿಟ್ಟು ಇಲ್ಲಿ ನೀವು ಮಾರ್ಕಿಂಗ್ನ ತಗೋಬೇಕು. ಸೊ ಅವಾಗ ಇಲ್ಲಿ ಲೆಂತು ಮತ್ತು ಸ್ಲೀವ್ಸಿಗೆ ಲೆಂತು ನಿಮಗೆ ಮ್ಯಾಚ್ ಆಗುತ್ತೆ. ಅಕಸ್ಮಾತ್ ಏನಾದರೂ ಅವರು ಬಾರ್ಡರ್ನೇ ಸ್ಲೀವ್ಸಿಗೆ ಬೇಕು ಅಂದರೆ ಇದನ್ನ ಇಂಟರ್ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇದು ಅರ್ಥ ಆಗಿದೆ ಅನ್ಕೋತೀನಿ. ಇವಾಗ ಬೋಟ್ ನೆಕ್ ಮಾರ್ಕಿಂಗ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತೀನಿ. ಫ್ರಂಟ್ ಬೋಟ್ ನೆಕ್ ನೀವು ನೋಡಿರ್ಬೋದು, ಫ್ರಂಟ್ ಬೋಟ್ ನೆಕ್ ಬರುತ್ತಲ್ಲ, ಅದು ಹೇಗೆ ಮಾರ್ಕ್ ಮಾಡೋದು ಅಂತ. ಸೇಮ್ ಇದೇ ಥರ ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ. ಇದೇ ಥರ ಫೋಲ್ಡ್ ಮಾಡಿ ನಿಮಗೆ ಗೊತ್ತಿರ್ಬೋದು, ಫ್ರಂಟ್ ಬೋಟ್ ನೆಕ್ ಇಡ್ತೀನಿ ಅಂತ ಅಂದರೆ ನಿಮಗೆ ಫ್ರಂಟ್ ನಿಮಗೆ ಉಕ್ಸ್ ಪಟ್ಟಿ ಬರಲ್ಲ, ಬ್ಯಾಕ್ ಸೈಡ್ ಉಕ್ಸ್ ಪಟ್ಟಿ ಬರುತ್ತೆ. ಸೊ ಅದಕ್ಕೆ ಹೆಂಗೆ ಮಾರ್ಕ್ ಮಾಡಬೇಕಂದ್ರೆ ಬ್ಯಾಕ್ ಸೈಡ್ ಉಕ್ಸ್ ಪಟ್ಟಿ ಬರುತ್ತಲ್ಲ ಆ ಸೈಡ್ಗೆ ನಿಮಗೆ ಬಾರ್ಡರ್ ಬರುತ್ತೆ. ಸೊ ಇವಾಗ ಏನು ಮಾಡಬೇಕಂತ ಅಂದರೆ ಇದನ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಎಡ್ಜ್ ಏನಿದೆ ಬ್ಲೌಸ್ ಟು ಎಡ್ಜು ಇಲ್ಲಿ 1 ಅಥವಾ 1.5 ಇಂಚ್ ಒಳಗಡೆ ಮಾರ್ಕ್ ಮಾಡ್ಕೊಳ್ಳಿ. ಒನ್ ಅಥವಾ 1.5 ಇಂಚ್ ನಾನು ಒಳಗಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ ಸೈಡ್ ಉಕ್ಸ್ ಬರೋದ್ರಿಂದ ನಿಮಗೆ ಅದು 2 ಪಾರ್ಟ್ ಆಗುತ್ತೆ. ಅಂದರೆ ಇಲ್ಲಿ ಉಕ್ಸ್ ಬರೋದ್ರಿಂದ ಬ್ಯಾಕ್ ಸೈಡು ಇದೊಂದು ಪಾರ್ಟು ಆಗುತ್ತೆ. ಸೊ ಅದಕ್ಕೆ ಇದನ್ನ ಇಲ್ಲಿ ಇಟ್ಟು ಮಾರ್ಕ್ನ ಮಾಡ್ಕೋಬೇಕು.
ಡೀಪ್ ಇಲ್ಲಿಗೆ ಮಾರ್ಕ್ ಮಾಡ್ತೀನಿ. ಇದು ಜಾಯಿಂಟು, ಇಲ್ಲಿ ಕೂಡ ಜಾಯಿಂಟ್. ಇಷ್ಟು ಮಾರ್ಕ್ ಮಾಡಿ ನಾರ್ಮಲಿ ಹೇಗೆ ಮಾರ್ಕ್ ಮಾಡ್ತಾ ಇದ್ರಿ ಅದೇ ಥರನೇ ತೆಗಿಬೇಕು. ತೆಗೆದ್ಬಿಟ್ಟು ನಾನಿಲ್ಲಿ ಕೈಯಲ್ಲೇ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಹಾರ್ಮೋಲ್ ಬರುತ್ತೆ, ಇದು ನಿಮಗೆ ಡೀಪ್ ಬರುತ್ತೆ. ನಾನಿಲ್ಲಿ ಡೀಪ್ನ ಪಾಟ್ ನೆಕ್ಕಲ್ಲಿ ಇಟ್ಕೋತಾ ಇದ್ದೀನಿ. ಪಾಟ್ ನೆಕ್ಕಲ್ಲಿ ಅಂದರೆ ನಾರ್ಮಲ್ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ, ಇಲ್ಲಿ 2.5 ಇಂಚ್ ಬರಬೇಕು ಒಂದು ಲೈನು. ನೆಕ್ಸ್ಟು ಇಲ್ಲೊಂದು ಬರುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಇದನ್ನು ಹೀಗೆ ಮತ್ತು ಇದನ್ನು ಈ ಥರ ಸೊ ನಾನಿಲ್ಲಿ ಹಿಂದೆ ಪಾಟ್ ನೆಕ್ಕು ಫ್ರಂಟ್ ಬೋಟ್ ನೆಕ್ನ ಮಾಡ್ತಾ ಇದ್ದೀನಿ. ಸೊ ಸೇಮ್ ಈ ಡಿಸೈನ್ನ ನೀವೇನು ಮಾಡಬೇಕಂದ್ರೆ ಓಪನ್ ಮಾಡಿ ಈ ಡಿಸೈನ್ ಏನು ಈ ಸೈಡ್ ಮಾಡಿರೋ ಡಿಸೈನ್ ಇದೆ ಅದನ್ನು ಈ ಸೈಡ್ ಇಟ್ಟು ಈ ಥರ ಟ್ಯಾಪ್ ಮಾಡಿ. ಸೊ ಅದು ಈ ಸೈಡ್ ಬಂದಿರುತ್ತೆ. ಇದು ನಾನು ಫ್ರಂಟ್ ನೆಕ್ಗೆ ಮಾರ್ಕ್ ಮಾಡಿ ತೋರಿಸಿದ್ದೆ ನಿಮಗೆ ಅದರದ್ದು. ಸೊ ಇದು ಬ್ಯಾಕ್ ಸೈಡು 2 ಪಾರ್ಟ್ ಆಗುತ್ತೆ ನಿಮಗೆ. ಹಿಂದೆ ಇಲ್ಲಿ ಉಕ್ಸ್ ಪಟ್ಟಿ ಬರುತ್ತಲ್ಲ, ಸೊ ಅದಕ್ಕೆ ಇಲ್ಲೊಂದು ಮತ್ತೆ ಈ ಸೈಡ್ ಒಂದು 2 ಪಾರ್ಟ್ ಆಯಿತು. ಈಗ ಫ್ರಂಟ್ ನೆಕ್ನ ಮಾರ್ಕ್ ಮಾಡಬೇಕು. ಫ್ರಂಟು ಓಪನ್ ಇಲ್ಲ ನಮಗೆ, ಫುಲ್ಲು ಕ್ಲೋಸ್ ಬರುತ್ತೆ ಬೋಟ್ ನೆಕ್ಕಲ್ಲಿ. ಸೊ ಅವಾಗ ಏನು ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು, ಸ್ಟಿಚಿಂಗ್ ಮಾಡೋರ್ಗಾದ್ರೆ ಗೊತ್ತಿರುತ್ತೆ, ಸ್ಟಿಚಿಂಗ್ ಗೊತ್ತಿಲ್ಲದೆ ಇರೋರ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ನೀವು ಇಲ್ಲಿ ನೋಡ್ಬೋದು, ನಾನು ಈ ಡಾಟ್ನ ಮೆನ್ಷನ್ ಮಾಡಿದೆ. ಇಲ್ಲಿಂದ ಅವರು ಅರೌಂಡ್ 2 ಇಂಚಷ್ಟು ಎಕ್ಸ್ಟ್ರಾ ತಗೋತಾರೆ. ಇಲ್ಲಿ ಒಳಗಡೆ ನೀವು ಕೂಡ ಜಾಸ್ತಿ ಬಿಡ್ಬೇಕಂತಿರಲ್ಲ ಆ ಪಾರ್ಟಿಗೆ. ಸೊ ಇಲ್ಲಿ 2 ಇಂಚು ಇಲ್ಲಿ 2 ಇಂಚು ಅವ್ರು ಎಕ್ಸ್ಟ್ರಾ ತಗೊಂಡಾದ್ಮೇಲೆ ಇನ್ನೂ ಕ್ಲಾತ್ ಮಿಕ್ಕುತ್ತೆ. ಇನ್ನೂ ಕ್ಲಾತ್ ಇಲ್ಲಿ ಮಧ್ಯ ನೋಡಿ ಇಷ್ಟು ಕ್ಲಾತ್ ಮಿಕ್ಕುತ್ತೆ. ಸೊ ಇವಾಗ ನಾವೇನು ಮಾಡಬೇಕಂದ್ರೆ ಸೇಮ್ ಇಲ್ಲಿಗೆ ಒಂದು ಲೈನ್ನ ಎಳ್ಕೋಬೇಕು. ಇಲ್ಲಿ ಅಂದರೆ ಕಂಕ್ಳದ್ದು ಜಾಯಿಂಟ್ ಬರುತ್ತಲ್ಲ, ಈ ಕಂಕ್ಳದ್ದು ಜಾಯಿಂಟ್ ಸ್ಟ್ರೈಟಾಗಿ ಒಂದು ಲೈನ್ನ ಎಳ್ಕೋಬೇಕು. ಎಳ್ಕೊಂಡಾದ್ಮೇಲೆ ಅದನ್ನ ಮಧ್ಯಕ್ಕೆ ಫೋಲ್ಡ್ ಮಾಡಿ. ಈ ಥರ ಕಾಣಿಸ್ತಿದೆ ಅಲ್ವಾ? ಸೊ ಇದಕ್ಕೆ ಸ್ಟ್ರೈಟಾಗಿ ಒಂದು ಲೈನ್ನ ಮಾರ್ಕ್ ಮಾಡಿಕೊಂಡೆ. ಈಗ ಫ್ರಂಟ್ ಬೋಟ್ ನೆಕ್ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ. ಇಲ್ಲೇನು ಫ್ರಂಟ್ ಓಪನ್ ಬರಲ್ಲ. ಸೊ ಈ ಥರ ಇಟ್ಕೋತೀನಿ. ಇದು ಫ್ರಂಟ್, ನೀವು ನೋಡ್ಬೋದು, ಇದು ಫ್ರಂಟ್ ಉಕ್ಸ್ ಪಟ್ಟಿ ಇದೆಯಲ್ಲ, ಇದು ಈ ಥರ ಇಟ್ಟಾದ್ಮೇಲೆ ಮಾಮೂಲಿ ಈ ಜಾಯಿಂಟು ಕಂಕಳ ಪಾರ್ಟ್ ಹತ್ರ ಏನು ಜಾಯಿಂಟ್ ಇದೆ ಅದು, ಮತ್ತು ಇಲ್ಲಿಗೆ ಇಷ್ಟು ತಗೊಂಡ್ವಿ. ತಗೊಂಡಾದ್ಮೇಲೆ ಈ ಜಾಯಿಂಟ್ನ ಅಟ್ಯಾಚ್ ಮಾಡಬೇಕು. ಇಷ್ಟ ಆಯಿತು. ಇದು ಬಂದು 2 ಟೈಪಲ್ಲಿ ಕೇಳ್ತಾರೆ. ಫ್ರಂಟು ಬೋಟ್ ನೆಕ್ ಬೇಕು, ನಾನು ಇಲ್ಲಿ ಹಿಂದ್ಗಡೆ ಬರುತ್ತೆ ತೋರಿಸ್ತೀನಿ ಯಾವ್ಯಾವ ಥರ ಬರುತ್ತೆ ಅಂತ. ಹಿಂಗೊಂದು ಬರುತ್ತೆ ಬೋಟ್ ನೆಕ್ಕು ಮುಂದೆ, ನೀವು ನೋಡಿರ್ತೀರಾ ಬೋಟ್ ನೆಕ್ಕು ತುಂಬ ಕಡೆ. ಸೊ ಇದು ಬೋಟ್ ನೆಕ್ಕು ಮುಂದೆ ನಿಮಗೆ ಕತ್ತಿಗೆ ಬರುತ್ತೆ ಇದು, ಆಯಿತಾ? ಇದು ನಾರ್ಮಲ್ ಬೋಟ್ ನೆಕ್ಕು. ಇದನ್ನು ಬಿಟ್ಟು ಸ್ವಲ್ಪ ಜನ ಏನು ಮಾಡ್ತಾರೆ, ನಮಗೆ ಫ್ರಂಟ್ಗೆ ಪ್ರಿನ್ಸಸ್ ಕಟ್ಟಬೇಕು, ಸ್ವಲ್ಪ ಮುಂದೆ ಈ ಥರ ಬ್ರಾಡ್ ಬರಲಿ ಅಂತ ಕೇಳ್ತಾರೆ. ನಾನು ಎರಡನ್ನೂ ಮಾರ್ಕ್ ಮಾಡಿ ತೋರಿಸ್ತೀನಿ. ಫ್ರಂಟು ಸ್ವಲ್ಪ ಬ್ರಾಡ್ ಬರಲಿ ಈ ಥರ. ಈ ನೀವು
ಲಂಗ ದಾವಣಿಯಲ್ಲಿ ನೋಡಿರ್ತೀರ, ಫ್ರಂಟ್ ಬಟನ್ ಇಡಿಸಲ್ಲ, ಒಬ್ಬೊಬ್ರು ಬ್ಯಾಕ್ ಬಟನ್ ಇಡಿಸ್ತಾರೆ. ಅಂಥವ್ರು ಈ ಥರದ್ದು ಸ್ವಲ್ಪ ಮುಂದೆ ಬ್ರಾಡ್ನ ಇಡಿಸ್ತಾರೆ, ಪ್ರಿನ್ಸಸ್ ಕಟ್ನ ಇಡಿಸಿ. ಸೊ ನಾನು ಆ ಥರ ತೋರಿಸ್ತಾ ಇದ್ದೀನಿ ಇವಾಗ ಎರಡೂ ಥರ. ಈಗ ನಾರ್ಮಲ್ ನಿಮಗೆ ಬೋಟ್ ನೆಕ್ ಬೇಕು ಅಂತಂದರೆ ಇಲ್ಲಿ ಏನು ತಗೊಂಡಿದ್ದೀರಾ ಮಾರ್ಕು, ಇದರಿಂದ 1/2 ಇಂಚ್ ಒಳಗಡೆ ತಗೊಳ್ಳಿ, ಅರ್ಧ ಇಂಚ್ ಅಷ್ಟೇ. 1/2 ಇಂಚ್ ಒಳಗಡೆ ತಗೊಂಡು ಕೆಳಗಡೆ 2 ಇಂಚ್ ತಗೊಳ್ಳಿ. ಸೊ ಇಲ್ಲಿ ನಿಮಗೆ ಸ್ವಲ್ಪ ಕ್ರಾಸಲ್ಲಿ ಬರುತ್ತೆ. ಇದನ್ನೇ ನೀವು ಈ ಕಡೆ ಫೋಲ್ಡ್ ಮಾಡಿ ಟ್ಯಾಪ್ ಮಾಡಿದ್ರೆ, ನಾನು ಇನ್ನೂ ಒಂದು ಮಾರ್ಕ್ ಮಾಡಿ ತೋರಿಸ್ಬಿಡ್ತೀನಿ. ಇದು ನಾರ್ಮಲ್ ಬೋಟ್ ನೆಕ್ದು. ಅಕಸ್ಮಾತ್ ಅವ್ರು ಏನಾದ್ರು ಮುಂದೆ ಬ್ರಾಡ್ ಬೇಕು, ನಮಗೆ ಬ್ರಾಡ್ ಜೊತೆಗೇನೆ ಪ್ರಿನ್ಸಸ್ ಕಟ್ ಬೇಕು ಅಂತಂದ್ರೆ ಇಲ್ಲೇನೆ ಅವ್ರಿಗೆ ಫ್ರಂಟ್ಗೆ ಒಂದು 5 ಇಂಚಷ್ಟು ಇಡ್ಬೋದು ನೀವು. 5 ಇಂಚಷ್ಟು ಇಟ್ಟು ಈ ಥರ ಮಾರ್ಕ್ನ ಮಾಡ್ಬೋದು. ಇಲ್ಲಿ ನಿಮಗೆ ಪ್ರಿನ್ಸಸ್ ಕಟ್ ಬರುತ್ತೆ. ಇಲ್ಲಿ ಏನು ಇದರಲ್ಲಿ ಅರ್ಧ ತಗೋತಾರೆ 3 ಇಂಚಿಗೆ, ಇಲ್ಲಿ ಒಂದು 3 ಇಂಚು, ಇಲ್ಲಿಂದ ನಿಮ್ಗೆ ಹಿಂಗೆ ತಗೋತಾರೆ ಪ್ರಿನ್ಸಸ್ ಕಟ್. ಸ್ಟಿಚ್ ಮಾಡೋರು ಗೊತ್ತಿರುತ್ತೆ, ಇದೇನು ಮಾರ್ಕ್ ನೆಸಸರಿ ಇಲ್ಲ, ನಾನು ಜಸ್ಟ್ ನಿಮಗೆ ತೋರಿಸ್ತಿರೋದಷ್ಟೇ. ಇದನ್ನ ನೆಕ್ಸ್ಟ್ ಓಪನ್ ಮಾಡಿ ಆ ಕಡೆ ಫೋಲ್ಡ್ ಮಾಡಿ ಟ್ಯಾಪ್ ಮಾಡಿ ಸೇಮ್ ಡಿಸೈನ್ ನಿಮಗೆ ಈ ಕಡೆ ಬಂದಿರುತ್ತೆ. ನೀವು ನೋಡ್ಬೋದು, ಇದು ಫ್ರಂಟ್ ಬೋಟ್ ನೆಕ್ಕು. ಇದು ಬಂದು ಬೋಟ್ ನೆಕ್ ಬರುತ್ತೆ. ಇದು ಬಂದು ಫ್ರಂಟು ಬ್ರಾಡ್ ಬೇಕು ಅಂತ ಕೇಳ್ತಾರಲ್ಲ ಅವ್ರಿಗೆ ಎರಡೂ ಬರಲ್ಲ, ಎರಡರಲ್ಲಾದರೂ ಒಂದು ಬರುತ್ತೆ. ನಾನು ನಿಮ್ಗೆ ಎರಡೂ ತೋರಿಸಿದ್ದೀನಿ ಅಷ್ಟೇ. ಇದು ಫ್ರಂಟ್ ನೆಕ್ ಆಯಿತು. ಸೊ ಈಗ ಬೋಟ್ ನೆಕ್ಗೆ ಮಾರ್ಕಿಂಗ್ ಆಯಿತು. ಒಂದರಲ್ಲೇ ನಾನು 3-4 ಟೈಪ್ಸ್ ತೋರಿಸ್ತಾ ಇದ್ದೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಬಂದು ಬಾರ್ಡ್ರ್ ಒಂದು ಸೈಡ್ ಇದ್ರೆ ಹೇಗೆ ವರ್ಕ್ ಮಾಡಬೇಕು ಅನ್ನೋದು ತೋರಿಸಿದ್ದೀನಿ. ಇದಾದಮೇಲೆ ಫ್ರಂಟ್ ಬಟನ್ ಬೇಡ, ನಮಗೆ ಬ್ಯಾಕ್ ಬಟನ್ ಬೇಕು ಅಂತ ಅಂದರೆ ಈ ಥರ ಬ್ಯಾಕ್ನ 2 ಸೆಪ್ರೇಟ್ ಮಾಡ್ಕೋಬೇಕು ಮಾರ್ಕಿಂಗು. ಅದಾದಮೇಲೆ ಫ್ರಂಟ್ ಬೋಟ್ ನೆಕ್ ಬೇಕು ಅಂತ ಅಂದರೆ ಫ್ರಂಟ್ ಬೋಟ್ ನೆಕ್ಕು ಮಾಡ್ಬೋದು, ಬ್ರಾಡ್ ನೆಕ್ಕು ಮಾಡ್ಬೋದು, ಎರಡೂ ಮಾಡಿದ್ದೀನಿ. ನಿಮಗಿದೆಲ್ಲ ಕನ್ಫ್ಯೂಸ್ ಆಗುತ್ತೆ, ಅರ್ಥನೇ ಆಗಲ್ಲ. ನನಗೆ ಮಾರ್ಕಿಂಗ್ ಎಷ್ಟೇ ಟ್ರೈ ಮಾಡಿದ್ರು ಬರಲ್ಲ ಅಂದರೆ ನಿಮ್ಮ ಹತ್ರದಲ್ಲಿರೋ ಯಾವ್ದಾದ್ರು ಟೈಲರ್ ಹತ್ರ ಹೋಗಿ, ಅಂದರೆ ಅವ್ರ ಹತ್ರನೇ ಸ್ಟಿಚ್ ಮಾಡಿಸ್ತೀನಿ ಅಂತಂದರೆ ಅವ್ರಿಗೆ ಹೇಳಿ ಅವರೇ ಮಾರ್ಕ್ ಮಾಡಿ ಕೊಡ್ತಾರೆ. ಸೊ ನಿಮಗೆ ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟು ನಾನು ಇವಾಗ ಸ್ಲೀವ್ಸ್ ತೋರಿಸ್ತಾ ಇದ್ದೀನಿ. ಇದು ಇನ್ನೊಂದು ಸೈಡು. ಸ್ಲೀವ್ಸಿಗೆ ಬಾರ್ಡ್ರ್ ಬೇಡ ಅಂತ ಏನಾದರೂ ಹೇಳಿದ್ರೆ ಈ ಥರ ಫೋಲ್ಡ್ ಮಾಡಬೇಕು. ಇಲ್ಲಿ ಓಪನ್ ಸೈಡ್ ಇದೆ, ನಾನು 4 ಫೋಲ್ಡ್ನ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಒಂದು ಲೈನ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಆಯಿತು. ನೆಕ್ಸ್ಟು ಸ್ಲೀವ್ಸಿಗೆ ಹೇಗೆ ಮಾರ್ಕ್ ಮಾಡೋದು ನಾನು ಹೇಳ್ಕೊಡ್ತೀನಿ. ಇದು ಬಂದು ಲಾಂಗ್ ಸ್ಲೀವ್. ಇದು ಬಂದು ಲಾಂಗ್ ಸ್ಲೀವ್ ಇದೆ. ಇವಾಗ ನಾನು ಲಾಂಗ್ ಸ್ಲೀವ್ನ ಶಾರ್ಟ್ ಸ್ಲೀವ್ಗೆ ಹೇಗೆ ಕನ್ವರ್ಟ್ ಮಾಡೋದಂತ ತೋರಿಸ್ತೀನಿ. ಟೋಟಲ್ ಇದು ಬಂದು ನಮಗೆ 11.5 ಇದೆ. ಕಸ್ಟಮರ್ ಏನು ಮಾಡ್ತಾರೆ, ನಮ್ಗೆ 5.5 ಸಾಕು ಅಂತ ಹೇಳ್ತಾರೆ. ಜಸ್ಟ್ ನೀವು ಇದನ್ನು 5.5 ಇಂಚಿಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿ ಇಟ್ಕೋಬೇಕಷ್ಟೇ.
ಇಲ್ಲಿ ಬರುತ್ತೆ. ಸೊ ಇಲ್ಲಿಗೊಂದು ಮಾರ್ಕು, ಇಲ್ಲಿಗೊಂದು ಮಾರ್ಕು, ಇದು ಸ್ಟ್ರೈಟು, ಸ್ಲೀವ್ ಮಾರ್ಕ್. ಇಷ್ಟೇ. ಲಾಂಗ್ ಸ್ಲೀವ್ನ ಶಾರ್ಟ್ ಸ್ಲೀವ್ ಆಗಿ ಕನ್ವರ್ಟ್ ಮಾಡೋದು ಇಷ್ಟೇ. ಇದನ್ನೇ ಇನ್ನೊಂದು ಸೈಡಿಗೆ ಥರ ಓಪನ್ ಮಾಡಿ ಎರಡು ಸ್ಲೀವು, ಫ್ರಂಟ್ ಬೋಟ್ ನೆಕ್ಕು ಮತ್ತು ಬ್ರಾಡ್ ನೆಕ್ಕು ಮತ್ತು ಬ್ಯಾಕ್ ಓಪನ್, ಇಷ್ಟು ಆಯಿತು. ಥ್ಯಾಂಕ್ ಯು.